ದೇವನಹಳ್ಳಿ ತಾಲೂಕು ದೊಡ್ಡಬಳ್ಳಾಪುರ ಉಪವಿಭಾಗದ ಚೆನ್ನರಾಯಪಟ್ಟಣ ಪೊಲೀಸ್ ಠಾಣಾ ವತಿಯಿಂದ ಮಾದಕ ವಸ್ತು ವಿರೋಧಿ ಜಾಗೃತಿ ಕಾರ್ಯಕ್ರಮ ನಡೆಯಿತು. ನಲ್ಲೂರು ಟೋಲ್ ಹತ್ತಿರ ಹಮ್ಮಿಕೊಳ್ಳಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಚೆನ್ನರಾಯಪಟ್ಟಣ ಪೊಲೀಸ್ ಠಾಣೆಯ ಹಿರಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಸಾರ್ವಜನಿಕರು ಭಾಗವಹಿಸಿದ್ರು. ನರಸಿಂಹಮೂರ್ತಿ, ದೇವನಹಳ್ಳಿ. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. 7 ಲಕ್ಷ ಜನ ಅಂದರೆ 5.7 ಲಕ್ಷ ಜನ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಡ್ರಗ್ಸ್ ಅಡಿಕ್ಟ್ಸ್ ಆಗಿ ಅದರಲ್ಲಿ ಪ್ರಾಣಗಳನ್ನ ಬಿಡ್ತಾ ಇದ್ದಾರೆ. ಎಷ್ಟು ಒಂದು 10 ಜನರಲ್ಲಿ 8 ಜನ ಏನು ಮಾಡ್ತಾ ಇದ್ದಾರೆ ಯುವಕರು ಅಂತಂದರೆ ತಮ್ಮ ಆತ್ಮಹತ್ಯೆಯನ್ನು ಮಾಡ್ಕೊಂಡು ಸಾಯ್ತಾ ಇದ್ದಾರೆ, ಪ್ರಾಣಗಳನ್ನು ತ್ಯಾಗ ಮಾಡ್ತಾ ಇದ್ದಾರೆ. ಕಾರಣ ಏನಂತಂದರೆ ಈ ಡ್ರಗ್ಸ್ಗೆ ಅಡಿಕ್ಟ್ಸ್ ಆಗಿ. ಈ ಡ್ರಗ್ಸ್ಗಳು ಏನೇನು ಅಂತಂದರೆ ಈಗ ಸಿಗರೇಟ್ ಹೊಡಿಬೋದು, ಅದು ಒಂದು ಮತ್ತು ಒಂದು ಎಣ್ಣೆ ಹೊಡಿತೀರಲ್ಲ, ಆ ಎಣ್ಣೆ ಕೂಡ ಒಂದು ಏನಾಗುತ್ತೆ ಡ್ರಗ್ಸ್ನೇ ಆಗುತ್ತೆ. ಇವನ್ನೇ ಹೊರತುಪಡಿಸಿ ಕೆನಬೀಸ್ ಅಂತ ಇರುತ್ತೆ, ಗಾಂಜಾ ಅಂತ ಇರುತ್ತೆ, ಅಫೀಮು ಅಂತ ಇರುತ್ತೆ. ಅವು ಬೇರೆ ಬೇರೆ ವಿಧದಲ್ಲಿದೆ. ಟ್ಯಾಬ್ಲೆಟ್ಸ್ ರೂಪದಲ್ಲಿದೆ, ಪೌಡರ್ ರೂಪದಲ್ಲಿದೆ, ಇಂಜೆಕ್ಷನ್ ಮಾಡ್ಕೋತಾರೆ, ವೈಟ್ನರ್ ಅಂತ ತಗೊಳ್ತಾರೆ, ಸೊಲ್ಯೂಷನ್ಸ್ ಅಂತ ತಗೊಳ್ತಾರೆ. ಇವೆಲ್ಲ ಏನು ಅಂತಂದರೆ ಮಾನವನ ದೇಹಗಳಿಗೆ ಮಾರಕವಾದಂತಹ ವಸ್ತುಗಳಿವೆ. ಇವುಗಳನ್ನು ಸೇವನೆ ಮಾಡೋದ್ರಿಂದ ನೀವು ಸಾಯೋದಲ್ಲದೆ ಜೊತೆಗೆ ಏನಾಗುತ್ತೆ, ನಿಮ್ಮ ನಂಬ್ಕೊಂಡಂಥ ಫ್ಯಾಮಿಲಿಗಳಿಗೂ ಸಹ ಮೋಸ ಮಾಡೋಂಥ ಸಂದರ್ಭಗಳು ಎಷ್ಟೋ ಬರುತ್ತೆ ಆಗಿರುತ್ತೆ. ನಿಮಗೆ ಏನಾದರೂ ಆಗಿಬಿಟ್ರೆ ಏನಾಗುತ್ತೆ, ನಿಮ್ಮ ಫ್ಯಾಮಿಲಿಯಲ್ಲಿ ಹೋಗಬೇಕು ಅಲ್ವಾ, ನಿಮ್ಮ ಫ್ಯಾಮಿಲಿಗಳು ಏನಾಗುತ್ತೆ ಬೀದಿಗೆ ಬರುತ್ತೆ. ಅಂಥ ಪರಿಸ್ಥಿತಿಗಳು ಬರೋದು ಬೇಡ ಅನ್ನೋ ಉದ್ದೇಶಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಈ ದೇಶದಾದ್ಯಂತ ನಾವೇನು ಮಾಡ್ತಾ ಇದ್ದೀವಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಪೊಲೀಸ್ ಇಲಾಖೆಯಿಂದ ಮಾದಕ ವಸ್ತುಗಳ ವಿರೋಧಿ ಜಾಗೃತಿ ಕಾರ್ಯಕ್ರಮವನ್ನು